ಎಸ್ ವೆಲ್ಕಮ್ ಬ್ಯಾಕ್. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ನಮ್ಮ ಚಾನಲಲ್ಲಿ ಮದುವೆ ಆಗದೇ ಇರತಕ್ಕಂಥ ಹುಡುಗಿಯರು ಅವರ ಒಂದು ಫೋಟೋ ಸಮೇತ ತಮ್ಮ ವಿವರಗಳನ್ನು ಕಳಿಸಿಕೊಂಡು ನಮಗೆ ಒಬ್ಬ ಒಳ್ಳೆಯ ಹುಡುಗ ತಿಳಿಸಿ ಅಂತ ಹೇಳಿರ್ತಾರೆ. ಸೊ ಇವರ ಮಾಹಿತಿ ಯಾವ ರೀತಿಯಲ್ಲಿ ಕಳಿಸಿರ್ತಾರೋ ಅದೇ ರೀತಿ ಇವರಿಗೆ ಯಾವ ರೀತಿ ಹುಡುಗ ಬೇಕು ಅನ್ನೋದರ ಕೂಡ ಸ್ವಲ್ಪ ಮಾಹಿತಿಗಳನ್ನು ಕಳಿಸಿರ್ತಾರೆ. ನಿಮಗೂ ಕೂಡ ಮನೆಯಲ್ಲಿ ಹೆಣ್ಣು ನೋಡ್ತಾ ಇದ್ದರೆ ಅಥವಾ ನಿಮಗೇನಾದರೂ ಒಳ್ಳೆಯ ಒಂದು ಸಂಸ್ಕಾರವುಳ್ಳ ಮಹಿಳೆ ಬೇಕಾಗಿದ್ದರೆ ನಮ್ಮ ಪ್ರೊಫೈಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋಗೊಂದು ಲೈಕ್ ಕೊಡಿ. ಇವರ ಹೆಸರು ಬಂದುಬಿಟ್ಟು ಲಕ್ಷ್ಮೀ ನಾಯಕ್. ಜಾತಿಯಲ್ಲಿ ನಾಯಕ್ ಜಾತಿಯವರು. ಫೋಟೋ ನೋಡ್ಕೊಳ್ಳಿ, ಸುಮ್ಮನೆ ಓಕೆ ಅನ್ನೋಕ್ಕೆ ಹೋಗಬೇಡಿ. ಊರು ಬಂದುಬಿಟ್ಟು ಪ್ರಸ್ತುತ ಇವರು ಕಾರವಾರದವರು. ವಯಸ್ಸು ಬರೀ 26 ವರ್ಷ. ಶಿಕ್ಷಣದಲ್ಲಿ BA ಮಾಡ್ತಕ್ಕಂಥದ್ದು. ಉದ್ಯೋಗ ಖಾಸಗಿ ಕಂಪ್ನಿಯಲ್ಲಿ ಕೆಲಸ. ಆ್ಯಂಡ್ ಹವ್ಯಾಸ ಬಂದುಬಿಟ್ಟು ನೈಸರ್ಗಿಕ ಸ್ಥಳಗಳಲ್ಲಿ ಫೋಟೋ ತೆಗೆಯುವುದು ಆ್ಯಂಡ್ ಸುತ್ತಾಡುವುದು ಆ್ಯಂಡ್ ಲೈಫ್ನ ಎಂಜಾಯ್ ಮಾಡುವುದು ಅಂತ ಇವರು ಇರ್ತಕ್ಕಂಥದ್ದು. ವಿಚಾರ ಏನಂದರೆ, ಲಕ್ಷ್ಮಿ ಅವರು 26 ವಯಸ್ಸಿನವರೆಗೂ ಇನ್ನೂ ಮದುವೆ ಆಗಿರಲ್ಲ. ಕಾರವಾರದಲ್ಲಿ ನಾನು ಸುತ್ತಾಡಿಕೊಂಡು ಸ್ಟಡೀಸ್ ಮಾಡಿಕೊಂಡು ಇವಾಗ ಒಂದು ಜಾಬ್ ಮಾಡ್ತಿದ್ದೇನೆ. ಬೋರ್ ಆಗಿರ್ತಕ್ಕಂಥ ಸಮಯದಲ್ಲಿ ಊರೆಲ್ಲ ಸುತ್ತಾಡಿಕೊಂಡು ಟ್ರಾವೆಲ್ ಮಾಡೋದು ಇದೆಲ್ಲ ನನಗೆ ಇಷ್ಟ ಅಂತ ಹೇಳಿದ್ದಾರೆ. ನನಗೆ ತಕ್ಕಂಥ ಹುಡುಗ ಬೇಕು, ಕೆಲವೊಂದಿಷ್ಟು ಪಾಯಿಂಟ್ಗಳನ್ನು ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಆ ಪಾಯಿಂಟ್ಗಳೇನೇನಂತ ನೋಡೋಣ. ಸೊ ಮೊದಲನೇ ಪಾಯಿಂಟಲ್ಲಿ ಈ ಒಂದು ಲಕ್ಷ್ಮಿಯವರು ಹೇಳಿರೋದು ಹುಡುಗನ ಕುರಿತು ಫೋಟೋ ಸಮೇತ ವಿವರಣೆ ಕೊಡ್ತೇವೆ. ಒಂದನೇದು ಬಂದುಬಿಟ್ಟು ಗ್ರಾಮೀಣ ಹಿನ್ನೆಲೆ ಆದರೂ ಕೂಡ ಆಧುನಿಕ ಚಿಂತನೆ ಹೊಂದಿರಬೇಕು. ಅಂದರೆ ಹುಡುಗ ಬಂದುಬಿಟ್ಟು ನಮ್ಮ ಕಾರವಾರ ಸೈಟದವನೇ ಆಗಿರಬೇಕು ಅಂತ ಏನಿಲ್ಲ, ನನ್ನ ಹುಟ್ಟಿದಂಥ ಊರಿನಲ್ಲೇ ಆಗಿರಬೇಕು ಅಂತ ಏನಿಲ್ಲ. ಗ್ರಾಮೀಣ ಪ್ರದೇಶ ಅಂದರೆ ಎಲ್ಲಾದರೂ ಕೂಡ ಪರವಾಗಿಲ್ಲ, ಒಟ್ಟಿನಲ್ಲಿ ಒಳ್ಳೆಯ ಕುಟುಂಬದವನಾಗಿರಬೇಕು ಅಂತ ಒಂದನೇದಲ್ಲಿ ಹೇಳಿರ್ತಾರೆ. ಎರಡನೇದು ಶ್ರಮದ ಪ್ರಿಯೆ ಆ್ಯಂಡ್ ಜವಾಬ್ದಾರಿಯುತ ವ್ಯಕ್ತಿ. ಶ್ರಮ ಅಂದರೆ ಕೆಲಸದಲ್ಲಿ ನ್ಯಾಯ, ಕೆಲಸದಲ್ಲಿ ಶ್ರದ್ಧೆ, ಕೆಲಸದ ಬಗ್ಗೆ ಅಪಾರ ಜ್ಞಾನ ಹೊಂದಿರಬೇಕು ಅಂತ ಇವರು ಹೇಳಿರೋದು. ಮೂರನೇದು ಬಂದುಬಿಟ್ಟು ಪ್ರಾಮಾಣಿಕ ಮತ್ತು ನಂಬಿಕೆಗೆ ಆದ್ಯತೆ ಕೊಡಬೇಕು. ಸಹಜವಾಗಿ ಎಲ್ಲರ ಜೊತೆ ಹೊಂದಿಕೊಳ್ಳುವಂಥ ಗುಣ ಇರಬೇಕು. ನಾನು ಇವ್ರ ಜೊತೆ ಜಗಳ ಆಡಿದ್ದೇನೆ, ಅವ್ರ ಜೊತೆ ಮಾತಾಡಲ್ಲ. ಆ್ಯಂಡ್ ಇವ್ರ ಜೊತೆ ಮಾತುಬಿಟ್ಟಿದ್ದೇನೆ, ಅವ್ರ ಜೊತೆ ನಾನು ಮಾತಾಡಲ್ಲ. ಇದು ಬೇಡ. ಸಹಜವಾಗಿ ಎಲ್ಲರ ಜೊತೆನೂ ಕೂಡ ಹೊಂದಿಕೊಂಡು ಇರಬೇಕು ಕೊನೆಯವರೆಗೂ ಅಂತ ಹೇಳಿದ್ದಾರೆ. ಸೊ ಇದು ಈ ಒಂದು ಲಕ್ಷ್ಮಿ ಅವರ ಮದುವೆ ಆಗಬೇಕಾಗಿರ್ತಕ್ಕಂಥ ಹುಡುಗನಲ್ಲಿ ಕ್ವಾಲಿಫಿಕೇಷನ್ ಆಗಿರುತ್ತೆ. ಸೊ ವಿಚಾರ ಇಷ್ಟೇ. ಆ್ಯಂಡ್ ಇವರ ಒಂದು ಕನಸಿನ ಕಾರಿನ ಡೀಟೇಲ್ಸ್ ಹೇಳಿ ಅಂತ ಹೇಳಿದ್ದಾರೆ. ಸೊ ಇವರ ಕನಸೇನು ಆ್ಯಂಡ್ ಇವರ Gmail ID ಏನು ಎಲ್ಲನೂ ಹೇಳ್ತೇನೆ, ಬನ್ನಿ. ಇದು ನೋಡ್ಕೊಳ್ಳಿ. ಅವರ ಒಂದು ಕನಸಿನ ಕಾರು ಅಂದರೆ ಅವರು ಜಾಬ್ ಮಾಡಿ ಈ ಒಂದು ಕಾರನ್ನ ತೆಗೆದುಕೊಳ್ಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಏನಕ್ಕೆ ಇದೇ ಬೇಕು ಅಂತ ಇದ್ದಾರೆ ಅಂದರೆ, ಕೆಲವೊಂದರಿಗೆ ಕೆಲವೊಂದಿಷ್ಟು ಆಸೆಗಳಿರುತ್ತೆ. ಅದೇ ರೀತಿ ಲಕ್ಷ್ಮಿಯವರು ಕೂಡ ಇದು. ಸೊ ಇದ್ರ ಬಗ್ಗೆ ಹೇಳ್ತೇನೆ. ಒಂದನೇದಲ್ಲಿ ಪ್ರಸ್ತುತ ಕಲರಿಂಗಲ್ಲಿ ಪವರ್ಫುಲ್ ಆಗಿರ್ತಕ್ಕಂಥ SIV ಗ್ರೇಟ್ ಆಗಿರ್ತಕ್ಕಂಥ ಲಾಂಗ್ ಲಾಸ್ಟಿಂಗಲ್ಲಿ ಇದು ಇರ್ತಕ್ಕಂಥದ್ದು. ಇಂಜಿನಲ್ಲಿ 2 ಪೆಟ್ರೋಲ್ ವೇರಿಯಂಟ್ ಆ್ಯಂಡ್ 2.2 ಲೀಟರ್ ಡೀಸೆಲ್ ವೇರಿಯಂಟ್ ಇದೆ. ಮೈಲೇಜಿಂಗಲ್ಲಿ 1 ಲೀಟರ್ ಡೀಸೆಲ್ ಹಾಕಿದರೆ 14ರಿಂದ 18 ಕಿಲೋಮೀಟರ್ವರೆಗೂ ಪರ್ ಮೈಲೇಜಿಂಗ್ ಕೊಡ್ತಕ್ಕಂಥದ್ದು ಕಾರು. ಆ್ಯಂಡ್ ಸ್ನೇಹಿತರೆ, ಪ್ರಸ್ತುತ ಬಂದುಬಿಟ್ಟು ಒಳ್ಳೆಯ ಒಂದು ಮಾಡೆಲಿಂಗಲ್ಲಿ ಇದೆ ಆ್ಯಂಡ್ ಪ್ರೀಮಿಯಂ ಲುಕ್ ಆ್ಯಂಡ್ ಲೆದರ್ ಆಗಿರ್ತಕ್ಕಂಥ ಕಲರ್, ರೆಡ್ ಕಲರ್ ಮತ್ತು ಗ್ರೀನ್ ಕಲರಲ್ಲಿ ನಾವು ನೋಡ್ಬೋದು. ಪವರ್ಫುಲ್ ಆಗಿರ್ತಕ್ಕಂಥ ಕಾರು. ಸೊ ಒಳಗಡೆ ಯಾವ ರೀತಿ ಇದೆ ಅಂತ ಒಂದು ಸಲ ತೋರಿಸ್ಬಿಡ್ತೀನಿ ನೋಡಿ. ಆ್ಯಂಡ್ ಅದು ಒಳಗಡೆ ತೋರಿಸಿ ನಂತರ ಇವರ Gmail ID ಏನು, ಜೊತೆಗೆ ನೀವು ಇವರ ಮಾಹಿತಿ ಯಾವ ರೀತಿ ಪಡೆದುಕೊಳ್ಬೇಕು ಅಂತ ಹೇಳ್ತೇನೆ. ನೋಡಿ ಸ್ನೇಹಿತರೆ, ಪ್ರಸ್ತುತ ಇದರ ಒಳಗಡೆ ಇರ್ತಕ್ಕಂತಹ ಕೆಲವೊಂದಿಷ್ಟು ಸೀಟ್ಸ್ ಆ್ಯಂಡ್ ಕಂಫರ್ಟಬಲ್ ಆಗಿರ್ತಕ್ಕಂತಹ ಕಲರ್ಸ್. ನೀವು ಡ್ರೈವಿಂಗ್ ಏನಾದರೂ ಬರ್ತಾಯಿದ್ರೆ ಅವರಿಗೆ ನೀವು ತುಂಬ ಇಷ್ಟ ಆಗ್ತೀರಾ. ಆ್ಯಂಡ್ ಫೋಟೋ ತೆಗೆಯುವಂಥ ಒಂದು ಲುಕ್ಕಲ್ಲಿ ಅವರು ನಿಮ್ಮನ್ನು ಇಷ್ಟಪಡ್ತಾರೆ. ಆ್ಯಂಡ್ ಸಹಜವಾಗಿ ಎಲ್ಲರ ಜೊತೆನೂ ಯಾಕೆ ಹೊಂದಾಣಿಕೆಯಿಂದ ಬರಬೇಕು ಅಂತಂದರೆ, ಪ್ರಸ್ತುತ ಇವರಿಗೆ ಫ್ಯಾಮ್ಲಿ, ರಿಲೇಷನ್, ಫ್ರೆಂಡ್ಸ್ ತುಂಬ ಜನ ಇದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಅವ್ರ ಜೊತೆ ಜಗಳ ತೆಗೆಯೋದು ಬೇಡ ಅಂತ ಈ ವಿಚಾರವಾಗಿ ಅವರು ಹೇಳಿದ್ದಾರೆ. ಒಳ್ಳೆಯ ಒಂದು ಕಾರು ಆ್ಯಂಡ್ ಅವ್ರ 4 ಮಾಹಿತಿ, ಜೊತೆಗೆ ಅವರ ವಿವರ ಆ್ಯಂಡ್ ಅವರು ಹೇಳಿರ್ತಕ್ಕಂತಹ ಪ್ಲೇಸು, ಊರು ಎಲ್ಲನೂ ಕೂಡ ನಿಮಗೆ ಇಷ್ಟ ಆಗಿದ್ದರೆ sri9591@gmail.comಗೆ ಮೇಲ್ ಮಾಡಬೇಕು. ಸೊ ಆ ಒಂದು ಮೇಲ್ನ ಅವ್ರಿಗೆ ನಾವು ಕಳಿಸ್ತೇವೆ. ಅವರು ಪ್ರತಿಯೊಂದನ್ನು ಚೆಕ್ ಮಾಡಿ ನೀವೇನಾದರೂ ಅವ್ರಿಗೆ ಇಷ್ಟ ಆಗಿದ್ದರೆ ಅವರು ರಿಪ್ಲೈ ಕೊಟ್ಟಿರ್ತಾರೆ. ಇಷ್ಟ ಆಗಿಲ್ಲ ಅಂದರೆ ಖಂಡಿತ ರಿಪ್ಲೈ ಕೊಟ್ಟಿರಲ್ಲ ಸ್ನೇಹಿತರೆ. ಬಟ್ ಆ ಒಂದು ಮೇಲ್ನ ನಾವು ಇನ್ನೊಬ್ಬರಿಗೆ ಫಾರ್ವರ್ಡ್ ಮಾಡ್ತೇವೆ. ಒಟ್ಟಿನಲ್ಲಿ ಸಮಯಕ್ಕೆ ಸರಿಯಾಗಿ ನೀವು ನಮ್ಮ ಒಂದು ಚಾನಲ್ನ ನೋಡ್ತಾ ಇರಿ. ನಿಮಗೆ ಒಳ್ಳೆಯ ಹುಡುಗಿನ ಹುಡುಕಿಕೊಡೋ ಜವಾಬ್ದಾರಿ ನಮ್ಮದು. ಸೊ ಇದಾಗಿತ್ತು ಇವತ್ತಿನ ಒಂದು ಪ್ರೊಫೈಲ್. ಮತ್ತೆ ಸಿಗ್ತೀನಿ ನಿಮಗೆ. ನಮಸ್ತೆ, ಬಾಯ್.